ಸಮಸ್ಯೆ ಸೃಷ್ಟಿಯಾಗಿದ್ದು ಒಂದು ಸಂಘ ಅಂತ ಕಟ್ಕೊಂಡಿದ್ದಾರೆ. ಆ ಸಂಘದಲ್ಲಿ ಅದೇನೋ ಸೇವಾ ಸಂಘ ಇದೆ, ಸೇವೆ ಮಾಡ್ತಲ್ಲ ಬೋಳಿಸ್ತಾ ಇರೋದು ಇವನು ಈ ಹೆಸರಲ್ಲಿ. ಪಾಪ ಎಷ್ಟು ಅಮಾಯಕ ಪುರೋಹಿತರುಗಳನ್ನ ಸರ್ ಅದೇ ಕೇಳಿ, ಅದನ್ನೇ ಮಾಹಿತಿ ಕೇಳಿ, ಅಲ್ಲಿಂದನೇ ಸ್ಟಾರ್ಟ್ ಆಗಿರೋದು. ಎಲ್ಲರೂ ಕಿತ್ಕೊಂಡು ತಿಂತಿದ್ದ. ಈ ವಿಷಯವಾಗಿ ನಮ್ಮ ಅಣ್ಣನ ರಾಜ್ಯಾಧ್ಯಕ್ಷನ ಇದ್ದಲ್ಲ, ಅವನು ಈ ಪ್ರಶ್ನೆ ಮಾಡಿದ್ದಕ್ಕೆ ಅವನನ್ನು ಕಿತ್ತಾಕಿ ನನ್ನ ಗಂಡನ ಹಂಗಾಮಿ ರಾಜ್ಯಾಧ್ಯಕ್ಷನ ಮಾಡ್ದ. ಅವನು ಬೇಡಪ್ಪ ನಿಮ್ಮ ಸಹವಾಸ ನೀವು ಸರಿ ಇಲ್ಲ, ನಾ ಬರಲ್ಲ ಅಂದ. ಒಂದೇ ಒಂದು ಕಾರಣಕ್ಕೆ ಇವನು ಹೇಳ್ದಂಗೆ ಕೇಳಲಿಲ್ಲ ಅಂದಿದ್ದಕ್ಕೆ ನನ್ನ ಬಗ್ಗೆ 8 ಭ್ರೂಣ ಹತ್ಯೆಗಳನ್ನು ಮಾಡಿದ್ದೀನಿ ಅಂತ ಸುಳ್ಳು ಆರೋಪನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟ. ಅದನ್ನ ನಾನು ಶಾಂತ ಚಿತ್ತದಿಂದ ಇವನೇನೋ ಮೂಲೆಯಲ್ಲಿ ಕೂತ್ಕೊಂಡು ಟೀನ್ ಅಂತ ಮಾತಾಡ. ನಾನು ಬಂದು ನೇರವಾಗಿ ಏನಪ್ಪ ನನ್ನ ಬಗ್ಗೆ ಹಿಂಗ್ ಮಾತಾಡಿದ್ಯಾ ಸರಿನಾ ಅಂತ ಕೇಳೋಕೆ ಬಂದ್ರೆ ಯಾವಳ ನೀನ್ ಕೇಳಕ್ ನನ್ನ ಅನ್ಬಿಟ್ಟು ದಡ ಓಡ್ಬಿಟ್ಟ. ಹೋದ್ಮೇಲೆ ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದ. ಅವ್ರೇನಾದ್ರು ಇಲ್ಲೇನು ಮಾಡಬಾರ್ದಮ್ಮ ಬನ್ನಿ ಸ್ಟೇಷನ್ಗೆ. ನಾವು ಸಾವಧಾನದಿಂದ ಹೋಗ್ಬಿಟ್ಟು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಿದೀವಿ. ಮತ್ತೊಂದು ಹೇಳ್ಬಿಟ್ಟವನೆ ಬಂದ್ರು, ಓಡ್ಬಿಟ್ರು ಪೊಲೀಸರು ಎತ್ತಾಕೊಂಡು ಹೋಗ್ಬಿಟ್ರು. ನೀವು ಕರೆಕ್ಟಾಗಿ ನಿಮ್ಮಪ್ಪನ ಪಕ್ಕದಲ್ಲೇ ಅಂತ ಕೇಳ್ತಾನಲ್ಲ ಈ ನಾಯಿ, ಇವನ್ನ ಚಿಂತೆ ಮಾಡ್ಬೇಕಂತಾನೆ ಬಂದಿದ್ದು. ನಾನು ನನ್ನ ಬಗ್ಗೆ ಮಾತಾಡಿದಾಗ್ಲೂ ನನ್ನ ಏನೋ ಹೋಗ್ಲಿ ಪಾಪ ಅಂತ ಸಮಾಧಾನದಿಂದ ಕೆಳಗೆ ಬಂದಿದ್ದೆ. ಎಷ್ಟು ಜನ ನೋಡ್ತಾರೆ, ಕೇಳಿ ನನ್ನ ಸಮಾಧಾನ ಮಾಡಿ 4 ಮೂಳೆ ಗೋಡೆಯಲ್ಲಿ ಸಂಕ್ಷಿಪ್ತವಾಗಿ ಮುಗಿಸ್ಬಿಡ್ತಾರೆ. ನನ್ನ ತಾಯಿ ಮಾನ ಹರಣ ಮಾಡಿದಾನಲ್ಲ, ಆ ವಿಷಯ ಪೊಲೀಸರಲ್ಲ ನಾನು ಇತ್ಯರ್ಥ ಮಾಡ್ಬೇಕು. ನನ್ನ ಮರ್ಯಾದೆ ಹೋಗಿರೋದಿಲ್ಲ, ಬೇರೆ ಯಾರ್ದೋ ಅಲ್ಲ. ಪೊಲೀಸರು ಬರ್ತಾರೆ, ಮಾತಾಡ್ತಾರೆ, ನಂಗೂ ಅವ್ರಿಗೂ ರಾಜಿ ಮಾಡ್ತಾರೆ ಅಂತ ಹೋಗ್ತಾರೆ. ನಂಗೆ ಬೇಕಾಗಿಲ್ಲ. ನಂಗೆ ಬೇಕಾಗಿರೋದು ಇವನು ಇಲ್ಲೇ ಲೈವ್ ಅಲ್ಲೇ ಯಾಕೆ ಮಾತಾಡ್ದ, ಇವನು ಅವ್ರಪ್ಪ ಅಮ್ಮ ಎಲ್ಲ ಅವ್ರ ಬಗ್ಗೆ ನಾವು ಎಲ್ಲ ತಂದೆ ತಾಯಿಗಳು ಇಷ್ಟನೇ ಇರ್ತಾರೆ. ಗೊತ್ತಾಯ್ತಾ? ನಾವು ನಮ್ಮ ತಂದೆ ತಾಯಿನ ಅಷ್ಟೇ ಪ್ರೀತಿ ಗೌರವ ಸಂಸ್ಕಾರಯುತವಾಗಿ ಕಳಿಸಿರೋದಕ್ಕೆ ನಾವು ಶಾಂತ ಚಿತ್ತದಿಂದ ನಿನ್ನ ಅಂಗಡಿ ಬಂದೆ ಬಂದು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋದು ಬಿಟ್ಬಿಟ್ಟು ಮತ್ತೆ ಇನ್ನೊಂದು ಇಜಡ ಕೆಲಸ ಮಾಡ್ತೀಯ. ಮತ್ತೆಲ್ಲ ಫೇಸ್ಬುಕ್ ಅಲ್ಲಿ ವಿಡಿಯೋ ಮಾಡಿ ಹಾಕ್ತಾರಂತ ನೀವು. ಹೌದು, ನಾವು ಅದನ್ನ ಬೇಡ ನಿಲ್ಲಿಸಿ ಅಂತ ಹೇಳಕ್ಕೆ ಬಂದಿತ್ತು. ಈ ತರ ಅವಮಾನ ಮಾಡಿ ಒಬ್ಬರಲ್ಲ ಇಬ್ಬರಲ್ಲ ಸರ್, ಸೋಷಿಯಲ್ ನಾವು ಮಾಡೋ ಕೆಲಸ ಬಿಟ್ಟು ಎಲ್ರಿಗೂ ಇಲ್ಲ ನಾನು ಹಂಗಲ್ಲ ಉತ್ತರ ಕೊಡೋಕ್ಕಾಗುತ್ತಾ ನನಗೆ. ನಾನು ಕಂಪ್ಲೇಂಟ್ 10 ದಿನ ಕಾತಿದ್ದೆ ನಾನು ಸರ್.